ವೀಕ್ಷಕರ ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಕೃಷ್ಣನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಭೀಮಾ ತೀರ್ಥಕೊಳ್ಳ. ಎಸ್ ವೀಕ್ಷಕರ, ಕಾಡುಕೊಳ್ಳ ಮಧ್ಯದಲ್ಲಿ ನೆಲೆಸಿದ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ದೃಶ್ಯವನ್ನ ಒಮ್ಮೆ ನೋಡಿ. ಇದೇ ಸ್ಥಳದಲ್ಲಿ ಪಾಂಡವರು ವನವಾಸಕ್ಕೆ ಬಂದಾಗ ಕುಡಿಯಲು ನೀರು ಇಲ್ಲದೆ ಹೋದಾಗ ಗದೆಯಿಂದ ಹೊಡೆದು ನೀರನ್ನು ತೆಗೆದಿರುವ ದೃಶ್ಯ ಮತ್ತು ಸಾಧು ಸಂತರು ತಪಸ್ಸು ಮಾಡಲಿಕ್ಕೆ ವಾಸವಿರುವ ಕಾಡು ಗುಡ್ಡಗಳ ಮಧ್ಯದಲ್ಲಿರುವ ಗುಹೆ ಮತ್ತು ನವಗ್ರಹ, ಐತಿಹಾಸಿಕ ಶಿವಲಿಂಗ, ನಂದಿ ಮೂರ್ತಿಗಳನ್ನ ಒಮ್ಮೆ ಕಣ್ತುಂಬಿಕೊಳ್ಳಿ. ಸುಶೀಲಾನಗರ ಗ್ರಾಮದಲ್ಲಿರುವ ಶ್ರೀ ಸಂತ ಸೇವಾಲಾಲ್ ಮತ್ತು ಶಕ್ತಿ ಪೀಠ ಶ್ರೀ ತಿಪ್ಪೇಸ್ವಾಮಿ ಮಹಾರಾಜವರ ಈ ಭೀಮಾ ತೀರ್ಥದ ಸ್ಥಳವನ್ನ ಪರಿಶೀಲನೆ ಮಾಡಿ ಕೇವಲ 3 ದಿನಗಳಲ್ಲಿ ಇಂದು ಜಯಂತ್ಯೋತ್ಸವದ ದಿನದಂದು ಬಹಳ ಸಂತೋಷದಿಂದ ಸಂಡೂರಿನ ಜನತೆಯ ಭಕ್ತಾದಿಗಳಿಗೆ ಪೂಜೆ ಮಾಡುವವರಿಗೆ ದಾರಿ ಮಾಡಿಕೊಟ್ರು. ಎಸ್ ವೀಕ್ಷಕರೇ, ಮುಂದಿನ ಇದೇ ವರ್ಷದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಜಯಂತ್ಯೋತ್ಸವವನ್ನು ಇದೇ ಜಾಗದಲ್ಲಿ ಬಹಳ ಅದ್ದೂರಿಯಾಗಿ ಮಾಡುವುದಾಗಿ ಹೇಳಿದ್ರು. ಆದ್ರೆ ಸರಿಸುಮಾರು ವರ್ಷ ಕಾಲಗಳಿಂದ ಭೀಮಾ ತೀರ್ಥ ಸ್ಥಳವನ್ನ ಎಲ್ಲರಿಗೂ ಮಾಹಿತಿ ಇದೆ. ಆದ್ರೆ ಇಲ್ಲಿಯವರೆಗೂ ಕೇವಲ 20% ಜನ ಭಕ್ತಾದಿಗಳು ಮಾತ್ರ ಬಂದು ಹೋಗಿರುತ್ತಾರೆ. ಇನ್ನು 80% ಭಕ್ತಾದಿಗಳು ಬಂದು ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿಸಿಕೊಳ್ಳುವ ದೃಷ್ಟಿ ನ್ಯೂಸ್. ವರದಿ ಬಾವಿಹಳ್ಳಿ ನಂದ್ಯ ನಾಯಕ್, ದೃಷ್ಟಿ ನ್ಯೂಸ್, ಸಂಡೂರು. ಆ ಗುಹೆಯನ್ನು ನೋಡ್ಲಿಕ್ಕೆ ಹೊಂಟಿದ್ದೇನೆ. ಆ ಗುಹೆ ಹೇಗಿದೆ, ಇಲ್ಲಿ ಸಾಧುಗಳು ವಾಸವಿರುವ ಸ್ಥಳ ಹೇಗಿದೆ ಅನ್ನೋದನ್ನು ನಿಮ್ಮನ್ನು ದೃಶ್ಯದ ಮೂಲಕ ತೋರಿಸ್ತಿದ್ದೇನೆ. ಬನ್ನಿ ವೀಕ್ಷಕರೇ, ಒಮ್ಮೆ ನೋಡೋಣ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಇದು ಯಾವುದೋ ಕಟ್ಟಿರುವಂಥ ಅರಮನೆಯೂ ಅಲ್ಲ, ಕಲ್ಲಿಂದ ಕಟ್ಟಿರುವಂಥ ಅರಮನೆಯೂ ಅಲ್ಲ. ಹಾಗೆ ಇಲ್ಲಿ ನೆಲೆಸಿದ್ದ ಸಾಧು ಸನ್ಯಾಸಿಗಳ ಇದು ಒಂದು ಗುಹೆ. ಈ ಗುಹೆಯಲ್ಲೇನೆ ವಾಸ ಮಾಡಿದ್ದಾರೆ. ಈ ಗುಹೆ ನೋಡಿ ಹೆಂಗಿದೆ. ಏನಪ್ಪೋ ಭಯ ಭಯ ಆಗ್ತದೆ ಒಳಗೆ. ಹೋಗೋದಾ? ಹೋಗ್ಬೋದು. ನೋಡಿ ವೀಕ್ಷಕರೇ, ಈ ಗುಹೆ ಒಳಗಡೆ ಬಂದಿದ್ದೇನೆ. ಒಮ್ಮೆ ನೋಡಿ, ಇದು ಯಾವುದೋ ಅರಮನೆನೂ ಅಲ್ಲ, ಕಟ್ಟಿರುವಂತ ಮನೆನೂ ಅಲ್ಲ. ಇಲ್ಲಿ ದೇವರ ಫೋಟೋ ಕೂಡ ಕಾಣ್ತಿರುವಂತ ದೃಶ್ಯ. ಇಲ್ಲಿ ನೋಡಿ ಒಮ್ಮೆ. ಈ ಮೇಲ್ಗಡೆ ನೋಡಿ, ಇದು ಪೂರಾ ಗುಹೆನೆ. ಇಲ್ಲಿ ಸಾಧು ಸನ್ಯಾಸಿಗಳು ವಾಸ ಇರುವ ಇದು ಗುಹೆ. ಎಸ್ ವೀಕ್ಷಕರೇ, ಮತ್ತೊಮ್ಮೆ ನೋಡಿ. ಆಫ್ ಮಾಡಲ.
ಓಕೆ. ವೀಕ್ಷಕರೇ, ನೀವು ನೋಡ್ತಿರುವಂತಹ ದೃಶ್ಯ ಗದೆಯಿಂದ ಒಡೆದು ನೀರನ್ನು ಸಿಮಿಸಿರುವಂತ ದೃಶ್ಯವನ್ನು ನೋಡ್ಲಿಕ್ಕೆ ಹೊಂಟಿದ್ದೇನೆ. ಭೀಮ್ ತೀರ್ಥ ಇದನ್ನೇ ಅನ್ನೋದು. ಈ ತೀರ್ಥ ಏನಾಯ್ತಲ್ಲ, ಎಲ್ಲರಿಗೂ ತೀರ್ಥವಾದ ಶ್ರೇಷ್ಠವಾದ ನೀರು ಇದೇ ತೀರ್ಥ ಅಂತಾರೆ. ಈಗ ನಾನು ಇವಾಗ ಅಲ್ಲಿ ಹೊಂಟಿದ್ದೇನೆ, ನೋಡ್ರಿ ಒಮ್ಮೆ. ನೀವು ನೋಡ್ತಿರುವಂತ ದೃಶ್ಯ ಗದೆಯಿಂದ ಹೊಡೆದಾಗ ಮ್ಯಾಲಿಸ ನೀರು ಸಿಮಿಸಿರುವಂತ ದೃಶ್ಯ ಇದು. ಗದೆ ಕೆಳಗಡೆ ನೀರು ಬರ್ತದೆ. ಹುಟ್ಟಿರೋದು ಹಾ. ಆ ಗದೆ ಬಿದ್ದ ರಭಸಕ್ಕೆ ತೂತಾಗಿರೋದು ಅದು ಸೀದಾ. ಆ ಗದೆಯಿಂದ ಹೊಡೆದಾಗ ಅಲ್ಲಿ ಆ ರಭಸಕ್ಕೆ ತೂತಾಗಿ ಕೆಳಗಡೆ ನೀರು ಸಿಮ್ಮಿಸುವಂತ ಘಟನೆ ಇದೆ. ಅದ್ಭುತವಾದ ಪವಾಡ. ಓಕೆ, ಕಟ್ ಮಾಡೋದು. ಗಜ ಒಗೆದಿರುವ ಸ್ಥಳ ಭೀಮ್ ತೀರ್ಥದ ಗಜ ಬಂದಿರುವ ಸ್ಥಳ ಕಲ್ಲು ಬಂಡೆಯಲ್ಲಿ ಉದ್ಭವ ಆಗಿರುವಂಥ ಭೀಮ್ ಸ್ಥಳ ಭೀಮ್ ತೀರ್ಥ. ಉಕ್ಕಿರುವಂತ ದೃಶ್ಯ ಬನ್ನಿ ವೀಕ್ಷಕರೇ, ಒಮ್ಮೆ ಅಲ್ಲ ಕೆಲವು ನಂದಂಗಲ್ಲ, ನಾವು ಪ್ರಾಣಿ ಮೋಸ ಮಾಡ್ತಾರೆ. ಇದು ಅಲ್ಲ, ಗದೆಯಿಂದ ಒದ್ದಾಗ ಇಲ್ಲಿ ಉಕ್ಕಿ ನೀರನ್ನು ನೋಡ್ತಿರುವುದು ಇದೇ ಭೀಮ್ ತೀರ್ಥ. ಇದರ ಆಳ ಎಲ್ಲಿವರೆಗೂ ಇದೆ ಅಂತ ಗೊತ್ತಿಲ್ಲ ಯಾರಿಗೂ. ಇದರ ಕೆಳಗಡೆ ಎಷ್ಟು ಆಳ ಇದೆ ಅನ್ನೋದೇ ಯಾರಿಗೂ ಇನ್ನೂ ಮಾಹಿತಿ ದೊರಕಿಲ್ಲ. ಅಲ್ಲಿ ಇವಾಗ ಸಾಧು ಸನ್ಯಾಸಿಗಳು ಬಂದು ವಾಸವಿರುವ ಸ್ಥಳವನ್ನು ನೋಡ್ಲಿಕ್ಕೆ ಹೊಂಟಿವಿ. ಕಟ್ ಮಾಡಿವಾಗ ವೀಕ್ಷಕರೇ, ಇದು ಪುರಾತನ ಕಾಲದ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಶಿಲ್ಪಗಳು ಪುರಾತನ ಕಾಲದಿಂದ ಶಿಲ್ಪಗಳನ್ನು ನೋಡ್ತಾ ಇದ್ದೀರಿ. ಹಾಗೇನೆ ಇದು ಶಿವಲಿಂಗ ಸ್ವಾಮಿಯ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ. ನೋಡಿ ವೀಕ್ಷಕರೇ, ಇದು ಭೀಮ್ ತೀರ್ಥ ದೇವಸ್ಥಾನ ಹತ್ರ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಮುಂದೆ ಹಾಗೆ ಹೋಗಬೇಕಾದ್ರೆ ಅಲ್ಲಿ ಸ್ವಾಮೀಜಿಗಳು ವಾಸವಿರುವ ಒಂದು ದೃಶ್ಯವನ್ನು ನೋಡೋಣ.